ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಈ ದಿನ ನಾವು ಶುಭ ಶುಕ್ರವಾರ ಎಂಬುದಾಗಿ ನಾವು ಕರಿತೇವೆ, ಗುಡ್ ಫ್ರೈಡೆ. ಏಕೆಂದರೆ ಮನುಷ್ಯಾವತಾರ ತಾಳಿ 2000 ವರ್ಷಗಳ ಹಿಂದೆ ಪ್ರಭು ಯೇಸು ಜೀಸಸ್ ಮನುಷ್ಯನಾಗಿ ಬಂದು 33 ವರ್ಷಗಳ ಕಾಲ ಇಲ್ಲಿ ಜೀವಿಸಿ 3 ವರ್ಷ ಬೋಧನೆಯನ್ನು ಮಾಡಿ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಮತ್ತು ತಂದೆಯ ದೇವರ ಬಗ್ಗೆ ಎಲ್ಲ ರೀತಿಯ ಒಂದು ರಹಸ್ಯ ಅನ್ನುವಂಥದ್ದ ವಿಷಯವನ್ನು ಬಹಿರಂಗಪಡಿಸ್ತಾರೆ. ದೇವರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ, ತಿಳಿಸ್ಕೊಡ್ತಾರೆ. ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾರೆ, ನಾವೆಲ್ಲರೂ ಅವರ ಮಕ್ಕಳಾಗಿ ನಾವು ಎಷ್ಟು ಭಯಭಕ್ತಿಯಿಂದ ಜೀವಿಸಬೇಕು, ಪರ ಸ್ನೇಹದಲ್ಲಿ ನಾವು ಜೀವಿಸಬೇಕು, ಕ್ಷಮೆಯನ್ನು ನೀಡಬೇಕು ಅನ್ನುವಂಥ ವಿಷಯಗಳನ್ನು ಯೇಸು ಸ್ವಾಮಿ ತಮ್ಮ 3 ವರ್ಷಗಳ ಕಾಲ ಬೋಧನೆಯಲ್ಲಿ ತಿಳಿಸ್ಕೊಡ್ತಾರೆ. ಈ ದಿನವನ್ನು ಶುಭ ಶುಕ್ರವಾರ ಅಂತ ಕರಿತೀವಿ. ಯಾಕಂದರೆ ಈ ದಿನ ಅವರು ಕಲ್ವಾರಿ ಬೆಟ್ಟದ ಮೇಲೆ ಕೊಲ್ಲಲ್ಪಡ್ತಾರೆ. ಅವರನ್ನು ಯಹೂದ್ಯರು ತಮ್ಮ ಸ್ವಂತ ಜನರೇ ಅವರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಅವರು ದೇವದೂಷಣೆ ಮಾಡ್ತಿದ್ದಾರೆ. ಏಕೆಂದರೆ ಯೇಸು ಸ್ವಾಮಿ ನೇರವಾಗಿ ಹೇಳ್ತಿದ್ರು, ನಾನು ದೇವರ ಪುತ್ರ, ದೇವರ ಮಗ, ನಾನು ಸ್ವರ್ಗದಿಂದನೇ ಬಂದಿದ್ದೇನೆ, ನನ್ನ ತಂದೆ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಸತ್ಯವನ್ನೇ ಹೇಳ್ತಿದ್ರು ಕೂಡ ಅವರು ಅದನ್ನು ನಂಬಿಲ್ಲ. ಇವನು ದೇವದೂಷಣೆ ಮಾಡ್ತಿದ್ದಾನೆ ಅಂತ ಹೇಳಿ ಅವರ ಮೇಲೆ ಆರೋಪಗಳನ್ನು ಹೊರಿಸಿ ಅನ್ಯಾಯವಾದಂಥ ಘೋರವಾದಂಥ ಒಂದು ಶಿಲ್ಬೆಯ ಮರಣವನ್ನು ಅವರಿಗೆ ವಿಧಿಸ್ತಾರೆ. ಅವರನ್ನು ಶಿಲ್ಬೆ ಮೇಲೆ ಕೊಂದು ಹಾಕ್ತಾರೆ. ಆ ದಿನ ನಮಗೆ ಒಂದು ರಕ್ಷಣೆಯನ್ನು ತಂದುಕೊಟ್ಟಂಥ ದಿನ ಅಂತ ನಾವು ಹೇಳ್ತೇವೆ. ಯಾಕಂದರೆ ಇವರು ತಮ್ಮ ಪ್ರಾಣವನ್ನು ಶಿಲುಬೆಯ ಮೇಲೆ ನೇಗುವುದರ ಮೂಲಕ ನಮಗೆಲ್ಲರಿಗೂ ಕ್ಷಮೆಯನ್ನು ತಂದು ಕೊಟ್ಟಿದ್ದಾರೆ. ಶಿಲುಬೆ ಮೇಲೆ ಅವರು ಸಾಯಬೇಕಾದ್ರೆ ಅವರು ಹೇಳಿದಂಥ ಮಾತುಗಳು ನಿಮಗೂ ತಿಳಿದಿರಬೇಕು. ತಂದೆಯೇ ಇವರನ್ನು ಕ್ಷಮಿಸಿರಿ, ಏಕೆಂದರೆ ಇವರು ತಾವು ಏನು ಮಾಡುತ್ತಿರುವರು ಎಂಬುದನ್ನು ಇವರು ಅರಿಯರು, ಇವರಿಗೆ ಗೊತ್ತಿಲ್ಲ. ಆದ್ದರಿಂದ ಇವರ ಪಾಪಗಳನ್ನು ಕ್ಷಮಿಸಿ ಬಿಡಿ ಎಂಬುದಾಗಿ ಅವರ ಕೊಲೆಗಡುಕರ ಪರವಾಗಿ ದೇವರಿಂದ ಅವರು ಕ್ಷಮೆಯನ್ನ ಕೇಳ್ತಾರೆ ಯೇಸು ಸ್ವಾಮಿ. ಈ ಒಂದು ವ್ಯಕ್ತಿತ್ವ ಇದೆಯಲ್ಲ, ನಾವು ಅದನ್ನು ಪಾಲನೆ ಮಾಡಬೇಕು. ನಾವು ಪ್ರತಿಯೊಬ್ಬರೂ ಪಾಲಿಸಿ ಯಾರನ್ನೇ ಆಗಲಿ ದ್ವೇಷಿಸಬಾರದು, ಯಾರನ್ನು ಹಿಂಸಿಸಬಾರದು. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮಗೆ ಕೆಡುಕನ್ನು ಉಂಟು ಮಾಡುವವರಿಗಾಗಿ ಪ್ರಾರ್ಥನೆ ಮಾಡಿರಿ. ಕೇವಲ ಬೋಧನೆ ಮಾಡಲಿಲ್ಲ, ಅವರು ತಮ್ಮ ಜೀವನದಲ್ಲೇ ಯೇಸು ಸ್ವಾಮಿ ಅದನ್ನು ಮಾಡಿ ಜೀವಿಸಿ ತೋರಿಸ್ಕೊಟ್ಟಿದ್ದಾರೆ, ಕ್ಷಮೆಯನ್ನು ನೀಡಿದ್ದಾರೆ. ಅದೇ ರೀತಿ ನಾವು ಪರಸ್ಪರ ಪ್ರೀತಿಸಿ ಒಬ್ಬರಿಗೊಬ್ಬರು ಉಪಕಾರವನ್ನು ಮಾಡ್ತಾ, ಸಹಾಯವನ್ನು ಮಾಡ್ತಾ, ಅನ್ಯೋನ್ಯತೆಯಲ್ಲಿ, ಸೌಹಾರ್ದತೆಯಲ್ಲಿ, ಅಣ್ಣ ತಮ್ಮಂದಿರಂತೆ, ಅಕ್ಕ ತಂಗಿಯರಂತೆ ನಾವೆಲ್ಲರೂ ಒಂದೇ ಎಂಬಂಥ ಭಾವನೆಯಿಂದ ಆ ಒಂದು ಭ್ರಾತೃತ್ವದಲ್ಲಿ ನಾವೆಲ್ಲರೂ ಜೀವಿಸಬೇಕು ಎಂಬುದನ್ನು ಯೇಸು ಸ್ವಾಮಿ ಶಿಲ್ಬೆ ಮೇಲಿಂದ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಈ ಒಂದು ದಿವಸ ನಾವು ಅವರಿಗೆ ಸಂಭವಿಸಿದಂಥ ಒಂದು ಘಟನೆಯನ್ನು, ಅಂದರೆ ರಾತ್ರಿಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ನಂತರ ಅಲ್ಲಿ ಇಲ್ಲಿ ಎನ್ಕ್ವೈರಿ ಆಗುತ್ತೆ, ಪಿಲಾತನ ಒಂದು ಆಸ್ಥಾನದಲ್ಲಿ ಕೊನೆಗೆ ಅವರಿಗೆ ಅನ್ಯಾಯವಾದಂಥ ತೀರ್ಪನ್ನು ಕೊಡ್ತಾರೆ. ಇವನು ಸಾಯಲೇಬೇಕು ಅಂತ ಹೇಳಿ ತೀರ್ಪನ್ನು ಕೊಡ್ತಾರೆ. ಅದರಂತೆಯೇ ಇದು ದೇವರ ಚಿತ್ತ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡ್ತಾರೆ. ಕಪಾಲ ಬೆಟ್ಟಕ್ಕೆ ಅವರು ಶಿಲುಬೆಯನ್ನು ಹೊತ್ಕೊಂಡು ಹೋಗಬೇಕಾದಂಥ ಆ ಒಂದು ಸಂದರ್ಭ ಇದೆಯಲ್ಲ, ಒಂದೊಂದು ಸ್ಥಳ ಅಂತ ಹೇಳಿ ಸುಮಾರು 14 ಸ್ಥಳಗಳನ್ನು ನಾವು ನೆನಪಿಗೆ ತಂದುಕೊಳ್ತೇವೆ. ಮತ್ತು ಅಲ್ಲಿ ಶಿಲುಬೆಯ ಮೇಲೆ ಮರಣ ಹೊಂದಿದ್ದನ್ನು ನಾವು ಸ್ಮರಿಸ್ತೇವೆ. ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ನಾವೆಲ್ಲರೂ ಈ ದಿನ ಎಲ್ಲ ಕ್ರೈಸ್ತ ಭಕ್ತಾದಿಗಳು ಭಾಗವಹಿಸ್ತೇವೆ ಈ ಪುಣ್ಯ ಕಾರ್ಯದಲ್ಲಿ. ಹಾಗೂ ಉಪವಾಸ ಮಾಡೋದ್ರಿಂದ ಮತ್ತು ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯ ಕಳೆಯೋದ್ರಿಂದ ಈ ದಿನವನ್ನು ನಾವು ಸ್ಮರಿಸ್ಕೊಳ್ತೇವೆ. ಇದು ಒಂದು ಐತಿಹಾಸಿಕ ದಿನ, ಇದೊಂದು ಘಟನೆ. ಇದು ಕೇವಲ ಕಾಲ್ಪನಿಕ ಅಲ್ಲ ಅಥವಾ ದಂತಕಥೆಯೂ ಅಲ್ಲ, ಇದು ಸತ್ಯಸ್ಯ ಸತ್ಯ. ಇದು ಯೇಸು ಸ್ವಾಮಿ ಬಂದದ್ದು ಸತ್ಯ, ಅವರು ಜೀವಿಸಿದ್ದು ಸತ್ಯ, ಅವರು ಪುನರುತ್ಥಾನ ಮತ್ತು 3ನೇ ದಿನ ಅವರು ಪುನರುತ್ಥಾನ ಆಗಿದ್ದು ಸತ್ಯ. ಈ ಸತ್ಯವನ್ನು ಇಡೀ ಪ್ರಪಂಚ ಅರಿತಿದೆ. ಆದರೂ ಇನ್ನೂ ನಾನಾ ಕಡೆಗಳಲ್ಲಿ, ದೇಶಗಳಲ್ಲಿ, ಜನರಲ್ಲಿ ಇವರ ಬಗ್ಗೆ ಇನ್ನೂ ಮಾಹಿತಿನೇ ಇಲ್ಲ. ಇದನ್ನು ತಪ್ಪಾಗಿ ತಿಳಿದಂಥವರೇ ಅನೇಕರಿದ್ದಾರೆ. ಅಂಥವರಿಂದ ಕೆಲವು ಪ್ರತಿರೋಧಗಳು ಬರ್ತವೆ. ಅದನ್ನು ನಾವೆಲ್ಲರೂ ಯೇಸು ಸ್ವಾಮಿಯ ಬೋಧನೆ ಪ್ರಕಾರವೇ ಕ್ಷಮಿಸಿಬಿಡಿ. ಆ ಕ್ಷಮೆಯನ್ನು ನಾವು ಕ್ರೈಸ್ತರಾದ ನಾವೆಲ್ಲರೂ ಸಹ
ಅಭ್ಯಾಸ ಮಾಡಬೇಕು. ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅವರಂತೆಯೇ ನಾವು ಇನ್ನೊಬ್ಬ ಕ್ರಿಸ್ತನಾಗಿ, ಇನ್ನೊಬ್ಬ ಜೀಸಸ್ ಆಗಿ ಜೀವಿಸಬೇಕು ಅನ್ನೋದೇ ಪ್ರತಿಯೊಬ್ಬ ಕ್ರೈಸ್ತ ಭಕ್ತಾದಿಯ ಒಂದು ಧ್ಯೇಯ, ಜೀವನದ ಗುರಿ ಉದ್ದೇಶ. ತಮ್ಮ ಪರಿಚಯ ಸರ್? ನಾನು ಫಾದರ್ ಬಾಲರಾಜ್ ಅಂತ ಹೇಳಿ ಇಲ್ಲಿ ಈ ಚರ್ಚ್ನಲ್ಲಿ ಧರ್ಮ ಕೇಂದ್ರದ ಗುರುಗಳಾಗಿದ್ದೇನೆ.